ಹೇ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತೇನಪ್ಪ ಅಂದರೆ ಡೇಟು ಇವತ್ತು. ಸೊ ತುಂಬ ದಿವಸ ಆಯಿತು, ಲೈಕ್ ಆಲ್ಮೋಸ್ಟ್ 2-3 ಡೇಸ್ ಅಂತ ಇದೆ ವಿಡಿಯೋ ಮಾಡಿರಲಿಲ್ಲ. ಯಾಕಂದರೆ ಮೈಕ್ಗೋಸ್ಕರ ಹುಡುಕ್ತಾ ಇದೆ, ಅಮೆಝಾನಲ್ಲಿ ನೋಡಿದೆ. ಬಟ್ ನನಗೆ ಯಾಕೋ ಟ್ರಸ್ಟ್ ಇಶ್ಯೂಸ್ ಇತ್ತು. ಸೊ ಅಮೆಝಾನಲ್ಲಿ ತೊಗೊಳಕ್ಕೆ ಸೊ ಏನಾದರೂ ಅಕಸ್ಮಾತ್ ಡಿಫಾಲ್ಟಾಗಿ ಡಿಫೆಕ್ಟಿವ್ ಪೀಸ್ ಏನಾದರೂ ಬಂದುಬಿಟ್ರೆ ಆಮೇಲೆ ನನಗೊಂದು ಸ್ವಲ್ಪ ನಾನು ಕಾಸು ಹಾಕಿರೋದು ನನಗೆ ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೈಕ್ಗೋಸ್ಕರ ಇದು ಮಾಡ್ತಾಯಿದ್ದೆ. ಸೊ ಇದು ವಿತೌಟ್ ಮೈಕ್ ಇಂದ ಮಾಡ್ತಾ ಇರೋದು. ಸೊ ಇವತ್ತೇನಪ್ಪ ಅಂದರೆ ಅಪ್ಡೇಟ್ ಏನಪ್ಪ ಅಂದರೆ, ಸೊ ನಾನು ಸ್ಟಾರ್ಟಪ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ನಂದು ಆ್ಯಕ್ಚುಲ್ ಸ್ಟಾರ್ಟಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ದಾರೆ. ಸೊ ಅಂದರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಅಲ್ಲ, ನನ್ನ ಔಟ್ಸೈಡ್ ಫ್ರೆಂಡ್ಸ್ನ ಕೇಳಿದ್ದಾರೆ. ಸೊ ನೀನು ಏನು ಸ್ಟಾರ್ಟಪ್ ಮಾಡ್ತಾಯಿದ್ದೀಯ ಅಂತ. ಆ್ಯಕ್ಚುಲಾಗಿ ನಾನು ಬಂದ್ಬಿಟ್ಟು ಲೈಕ್ ಫುಡ್ ಬೇಸ್ಡ್ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಡ್ ಬೇಸ್ಡಲ್ಲಿ ಅದು ನಾನು ಒಂದು ಹೆಸರಿಟ್ಟಿದ್ದೀನಿ, ಬ್ಲ್ಯಾಕ್ ಬೀನ್ ಬ್ರೂ ಅಂತ. ಸೊ ಬ್ಲ್ಯಾಕ್ ಬೀನ್ ಬ್ರೂ ಅಂತ ಬಂದ್ಬಿಟ್ಟು ಲೈಕ್ ಆ್ಯಕ್ಚುಲಾಗಿ ಅದು ಸೇಮ್ ನನ್ನ ಹತ್ರನೇ ಇತ್ತು ಆ ಬ್ರ್ಯಾಂಡು. ಸೊ ಆ ಬ್ರ್ಯಾಂಡನ್ನು ನಾನು ಈಗ ಕಾಫಿ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಮುಂಚೆ ಅದು ಲೈಕ್ ನ್ಯೂಟ್ರಿಷ್ನಲ್ ಬ್ರ್ಯಾಂಡ್ ಆಗಿತ್ತು. ಅಂದರೆ ಲೈಕ್ ಜ್ಯೂಸ್ ನಿಮಗೆ ಗೊತ್ತಿರ್ಬೋದು, ಲೈಕ್ ಫ್ರೂಟ್ಸ್ ಜ್ಯೂಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ದಿಕ್ ಶೇಕ್ಸ್ ಆಗಿ ಮಾಡ್ತಾಯಿದ್ದೆ. ಬಟ್ ಇವಾಗ ಅದೇ ಬ್ರ್ಯಾಂಡನ್ನು ಇವಾಗ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಕಾಫಿ ಬ್ರ್ಯಾಂಡ್. ಕಾಫಿಯಾಗಿ ಇಂದ ಬ್ರ್ಯಾಂಡನಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಸೊ ಐ ಡಿಡ್ ಕ್ಯಾಪಿಚಿನೋ ಮಾಡಿದೆ. ಸೊ ಇವತ್ತು ಟ್ರಯಲ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ನೋಡೋಣ, ಆದರೆ ಮಾಡ್ತೀನಿ. ಸೊ ಮತ್ತು ಡಿಸೈನ್ಸ್ ಮಾಡ್ತಾಯಿದ್ದೀನಿ. ಸೊ ಕಾಫಿ ಪೌಚ್ನ ಡಿಸೈನ್ ಮಾಡ್ತಾಯಿದ್ದೀನಿ. ಹಾಗೆ ಅದರಲ್ಲಿ ನನ್ನ ಸಿಸ್ಟಮಲ್ಲಿ ಇದು ಮಾಡ್ತಾಯಿದ್ದೀನಿ. ಲೈಕ್ ನನಗೆ ಕೆಲವೊಬ್ಬರು ಹೆಲ್ಪ್ ಬೇಕಿತ್ತು. ಸೊ ನೀವು ಕಮೆಂಟ್ಸಲ್ಲಿ ಹಾಕಿ, ಲೈಕ್ ಕಾಫಿ ಯಾವುದ್ರಲ್ಲಿ ನಿಮಗೆ ಇಷ್ಟ ಆಗ್ಬೋದು. ಲೈಕ್ ಗ್ಲಾಸ್ ಜಾರಲ್ಲ, ಅಥವಾ ಗ್ಲಾಸ್ ಬಾಟಲಲ್ಲ, ಅಥವಾ ಪ್ಲಾಸ್ಟಿಕ್ ಬಾಟಲ, ಅಥವಾ ಕ್ಯಾನಲ್ಲ. ಸೊ ಈ 3 ಆಪ್ಷನ್ ಕೊಡ್ತೀನಿ. ಈ 3 ಆಪ್ಷನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡಿಸೈನಲ್ಲಿ ಹೇಳಿ. ಸೊ ಐ ಕ್ಯಾನ್ ಕಂಟಿನ್ಯೂ ಮೈ ವರ್ಕ್. ಮತ್ತು ಮೈಕ್ಗೋಸ್ಕರ ಏನಂತಿಗೆ ಹಿಂಗಾಯ್ತು ಅಂದರೆ ತುಂಬ ದೊಡ್ಡ ಕಥೆನೇ ಇದು. ಸೊ ಆ್ಯಕ್ಚುಲಿಗೆ ಮೈಕ್ ತರಕ್ಕಂತ ಆಚೆ ಹೋಗಿದೆ ಮನೆ ಹತ್ರನೇ. ಸೊ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾಯಿದ್ರು. ಸೇಮ್ K9 ಮೈಕೆ. ಸೊ ಡ್ಯುಯಲ್ ಟ್ರಾನ್ಸ್ಮಿಟರ್ ಮತ್ತು ಒಂದು ರಿಸೀವರು. ಸೊ ಒಬ್ಬರ ಹತ್ರ 1900, 1700, ಆಮೇಲೆ 600, 700, 550. ಸೊ ಇಷ್ಟು ಜನ ಒಂದೇ ಬ್ರ್ಯಾಂಡಲ್ಲಿ ಇಷ್ಟು ಹೇಳ್ತಾಯಿದ್ರು. ಸೇಮ್ ಒಂದೇ ರೋಡಲ್ಲಿತ್ತು. ಓಕೆ, ಹೋಗಿ ತಗೊಳಕ್ಕೂ ಅದಕ್ಕಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಒಬ್ರ ಹತ್ರ ಸಿಕ್ಕಿದ್ದು ಕಡಿಮೆಗೆ ಸಿಕ್ತು ಅಂದ್ಬಿಟ್ಟು ಹೋಗಿದೆ. ಬಟ್ ಏನಾಗಿದೆ, ಅವ್ರದ್ದೇನು ತಪ್ಪಿಲ್ಲ. ಅವ್ರ ಫೋನಲ್ಲಿ ವರ್ಕ್ ಆಗ್ತಾಯಿತ್ತು, ನನ್ನ ಫೋನಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಹೋಗ್ಬಿಟ್ಟು ಅದೇ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸೊ ಏನಕ್ಕೆ ಇದು ಮಾಡ್ಕೋದೆ ಅಂತ ಗೊತ್ತಾಗಲಿಲ್ಲ. ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಅಲ್ಲಿ ಟೆಸ್ಟ್ ಮಾಡ್ತಾಯಿದ್ದೀನಿ, ಬಟ್ ನನ್ನ ಫೋನ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಅದೇ ತೊಗೊಂಡೋಗಿ ನನ್ನ ಫೋನ್ಗೆ ಇನ್ನೊಬ್ರಿಗೆ ಇದು ಮಾಡುವಾಗ ಸರ್ವಿಸ್ ಸೆಂಟ್ರಲ್ಲಿ ಕೊಟ್ಟಿರುವಾಗ ಹೇಳಿದ್ರು OTG ಸಪೋರ್ಟ್ ಮಾಡ್ತಾಯಿದೆ. ಬಟ್ ಮೇನ್ ಏನಾಗ್ತಾಯಿದೆ ಅಂದರೆ ನಿಮ್ಮ ಪ್ರಾಡಕ್ಟು ವರ್ಕ್ ಆಗ್ತಾಯಿಲ್ಲ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಬಟ್ ಅನ್ಫಾರ್ಚುನೇಟ್ಲಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅದನ್ನು. ಇವಾಗ ನಾನು ಏನು ಮಾಡೋದಂದರೆ ಈಗ ವ್ಲಾಗ್ಸಿಗೋಸ್ಕರ ಮೈಕನ್ನ ಹುಡುಕ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಒಳ್ಳೆ ಬ್ರ್ಯಾಂಡ್ ಸಜೆಸ್ಟ್ ಮಾಡಿದ್ರೆ, ಸೊ ಐ ವಿಲ್ ಗೋ ಆ್ಯಂಡ್ ಬೈ ಇಟ್. ಸೊ ಇಫ್ ಯು ನೋ ಎನಿವನ್ ಹೂ ಇಸ್ ಸೆಲ್ಲಿಂಗ್ ದ ಮೈಕ್. ಸೊ ನನಗೆ ಡ್ಯುಯಲ್ ಟ್ರಾನ್ಸ್ಮಿಟರು ಪ್ಲಸ್ 1 ರಿಸೀವರ್ ಇರೋದು. ಸೊ ಟೋಟಲ್ 3 ಬರುತ್ತೆ. ಪ್ಲಸ್ ಅದರಲ್ಲಿ ಐಫೋನ್ಗೆ ಅಂದ್ಬಿಟ್ಟು ಅಡ್ಯಾಪ್ಟರ್ ಬರುತ್ತೆ. ಆ ಥರದ್ದು ಯಾವುದಾದ್ರೂ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ರೆಫರ್ ಮಾಡಿ. ಮತ್ತು ಸೊ ಸ್ಟಾರ್ಟಪ್ಪಿಗೆ ಬರುವಾಗ ನಾನು ಇವಾಗ ಸ್ಟಾರ್ಟಪ್ಪಲ್ಲಿ ಲೈಕ್ ಬ್ಲ್ಯಾಕ್ ಬೀನ್ ಬ್ರೂ ಆಗಿ ಬಂದಿದೆ. ಇದು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಗೊತ್ತಾ, ಹೇಳ್ಬೇಕಂದ್ರೆ 24 ಅಕ್ಟೋಬರ್ 2023 ಸ್ಟಾರ್ಟ್ ಮಾಡಿದ್ದು ನಾನು ಈ ಬ್ರ್ಯಾಂಡ್ನ, ಬ್ಲ್ಯಾಕ್ ಬೀನ್ ಬ್ರೂ ಅಂತ. ಸೊ ಅದರಲ್ಲಿ ಅಪ್ಡೇಟ್ಸ್ ಆಗ್ತಾಯಿದೆ ಇದರಲ್ಲಿ. ಹೇಳ್ಬೇಕಂದ್ರೆ ಲೈಕ್ ಎವ್ರಿ ಒಕೇಶ್ನಲ್ಲಿ ಹೇಗೆ ಅಪ್ಡೇಟ್ಸ್ ಆಗ್ತಾಯಿದೆ. ಈಗ ಟೋಟಲ್ ಫಾಲೋವರ್ಸ್ ಬಂದ್ಬಿಟ್ಟು ನನಗೆ ಅದರಲ್ಲಿ 22 ಫಾಲೋವರ್ಸ್ ಇದ್ದಾರೆ. ಜಸ್ಟ್ 5 ಪೋಸ್ಟ್ಗೋಸ್ಕರ 22 ಫಾಲೋವರ್ಸ್ ಇದ್ದಾರೆ. ಓಕೆ, ದೆನ್
ಇವತ್ತಿಂದ ಶುರು ಮಾಡ್ಕೊತೀನಿ. ಪ್ಲಸ್ ಅಪ್ಡೇಟ್ ಆಗ್ತಾ ಇರ್ತೀನಿ ಏನೇನು ಮಾಡ್ತಾ ಇರ್ತೀನಿ ಅಂತ. ಮತ್ತು ಇದು ಡಿಸೈನನ್ನು ಒಂದು ಸ್ಮಾಲ್ ಶಾರ್ಟ್ ವೀಡಿಯೋದಲ್ಲಿ ಹಾಕಿ ನಿಮಗೆ ಇದು ಮಾಡ್ತೀನಿ. ಸೊ ಅಲ್ಲಿ ದೆನ್ ಸ್ಟೇ ಟ್ಯೂನ್. ಸೊ ವೆಲ್ಕಮ್ ಗಾಯ್ಸ್. ಸೊ ಇವತ್ತು ಕಂಟಿನ್ಯೂಷನು. ಸೊ ಆ್ಯಕ್ಚುಲಾಗಿ ಡಿಸೈನ್ ಮಾಡ್ತಾಯಿದ್ದೆ ನಾನು. ಸೊ ಫುಲ್ ಡಿಸೈನ್ ಎಲ್ಲ ರೆಡಿ ಮಾಡಿದ್ದೀನಿ. ತುಂಬ ಟೈಮ್ ತೊಗೊಂಬಿಟ್ಟಿದ್ದೇನೆ ಒಂದು ಡಿಸೈನ್ ಇದು ಮಾಡೋಕ್ಕೆ. ಆ್ಯಕ್ಚುಲಾಗಿ ಬಾಟಲ್ ಮಾಡಲಿಲ್ಲ, ಅದರ ಪೌಚ್ ಮಾಡಿದ್ದೀನಿ. ಅದರ ಪೌಚ್ ಡಿಸೈನ್ ಇದೆ. ಸೊ 3, 2, 1 ಪೌಚ್ ಡಿಸೈನ್ ರೆಡಿಯಾಗಿದೆ. ನೀವು ನೋಡ್ಬೋದು, ಪೌಚ್ ಡಿಸೈನ್ ರೆಡಿ ಇದೆ. ಪೌಚ್ ಡಿಸೈನ್. ಸೊ ಇದರಲ್ಲಿ ಬ್ಲ್ಯಾಕ್ ಬೀನ್ ಬ್ರೂ 100% ಇಂಡಿಯನ್ನು, ಹೋಲ್ ಬೀನ್ಸ್ ಸ್ಪೆಷಲ್ ಕಾಫಿ, ಪ್ರೀಮಿಯಂ ಕ್ವಾಲಿಟಿ ಅದು. ಸೊ ಪ್ಲಸ್ ಇದರಲ್ಲಿ 3 ಥರ ರೋಸ್ಟ್ ಸಿಗುತ್ತೆ. ಅದರಲ್ಲಿ ಲೈಕ್ ಮೀಡಿಯಮ್, ಲೈಟ್ ಆ್ಯಂಡ್ ಎಕ್ಸ್ಟ್ರಾ ಕಾಫಿ, 4 ಥರ ಬರುತ್ತೆ. ಸೊ ಅದರಲ್ಲಿ ಲೈಟ್ ಇದೆ, ಮೀಡಿಯಮ್ ಇದೆ, ಹೈ ಇದೆ, ಮತ್ತು ಎಕ್ಸ್ಟ್ರಾ ಸ್ಟ್ರಾಂಗ್ ಇದೆ. ಸೊ ಮತ್ತು ನೆಟ್ ಗ್ರಾಮ್ ಬಂದ್ಬಿಟ್ಟು 250 ಗ್ರಾಮ್ಸ್ ಇಟ್ಟಿದ್ದೀನಿ. ಸೊ ಸ್ಟಾರ್ಟಿಂಗ್ ಇರೋದಕ್ಕೋಸ್ಕರ 250 ಗ್ರಾಮ್ಸ್ನ ಇಟ್ಟಿದ್ದೀನಿ. ಓಕೆ, ಸೊ ಐ ಆಮ್ ವೆರಿ ಹ್ಯಾಪಿ ಇಟ್ ದಟ್. ಸೊ ವಿ ಆರ್ ಅಫಿಷಿಯಲಿ ಲಾಂಚಿಂಗ್ ಅವರ್ ಬ್ರ್ಯಾಂಡ್ ಬ್ಲ್ಯಾಕ್ ಬೀನ್ ಬ್ರೂ. ಸೊ ನನ್ನ ಇನ್ಸ್ಟಾಗ್ರಾಮ್ನ ಪೇಜ್ ಫಾಲೋ ಮಾಡಿ, ಮತ್ತು ಅದರದ್ದು ಆ ಅಕೌಂಟ್ದು ಡೀಟೇಲ್ಸು ಕೊಡ್ತೀನಿ. ಇನ್ಸ್ಟಾಗ್ರಾಮೆಲ್ಲ ಫಾಲೋ ಮಾಡಿ. ಓಕೆ ದೆನ್, ಸೊ ನೆಕ್ಸ್ಟ್ ಏನು ಮಾಡೋಣ? ಓಕೆ, ಸೊ ನೆಕ್ಸ್ಟ್ ಬಾಟ್ಲಿಂಗ್ ಮಾಡ್ತೀನಿ. ಬಾಟ್ಲಿಂಗ್ ಮಾಡಿಬಿಟ್ಟು, ಬಾಟ್ಲಿಂಗ್ ಡಿಸೈನ್ ಮಾಡಿಬಿಟ್ಟು ಪರ್ಫೆಕ್ಟಾಗಿ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್, ಬಾಯ್.